ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕಥೆ 1. ಅರಸು ಕುವರಿ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರು. ಒಂದು ದಿನ ಆ ಮಕ್ಕಳನ್ನು ಹತ್ತಿರ ಕರೆದು ರಾಜ, ನೀವು ನನ್ನನ್ನೆಷ್ಟು ಪ್ರೀತಿಸ್ತೀರಾ ಎಂದು ಕೇಳಿದ. ದೊಡ್ಡವಳು ನನ್ನ ಜೀವನವನ್ನು ಪ್ರೀತಿಸುವಷ್ಟು ಎಂದಳು. ಎರಡನೆಯವಳು ಈ ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತೀನಿ ಎಂದು ಉತ್ತರಿಸಿದಳು. ಮೂರನೆಯವಳು ಮೆಲ್ಲನೆ ನುಡಿದಳು, ಉಪ್ಪನ್ನು ಪ್ರೀತಿಸುವಷ್ಟು ನಿನ್ನನ್ನು ಪ್ರೀತಿಸ್ತೀನಿ ಅಪ್ಪ. ಆ ಮಾತಿನಿಂದ ರಾಜನಿಗೆ ಸಿಟ್ಟು ಬಂತು. ಅವನು, ತುಚ್ಛವಾದ ಉಪ್ಪಿಗೆ ನನ್ನನ್ನು ಹೋಲಿಸ್ತೀಯ, ಈಗಿಂದೀಗ ನನ್ನ ಮನೆ ಬಿಟ್ಟು ಹೊರಡು ಎಂದು ಅವಳನ್ನು ಹೊರಗೆ ನೂಕಿ ಬಾಗಿಲು ಹಾಕಿಕೊಂಡ. ಹುಡುಗಿ ಅಳುತ್ತಾ ಕಾಡು ಮೇಡು ಸುತ್ತಿದಳು. ಪರ್ವತ ದಾಟಿ ಜವುಗು ಪ್ರದೇಶವೊಂದಕ್ಕೆ ಬಂದಳು. ಅಲ್ಲಿ ಬೆಳೆದಿದ್ದ ಹುಲ್ಲಿನಿಂದ ಹೊದಿಕೆಯೊಂದನ್ನು ಮಾಡಿಕೊಂಡು ಅಲ್ಲಿನ ರಾಜನ ಅರಮನೆಯ ಅಡುಗೆ ಶಾಲೆಯಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡಳು. ಅವಳು ತನ್ನ ಹೆಸರನ್ನು ಯಾರಿಗೂ ಹೇಳಲಿಲ್ಲವಾದುದರಿಂದ ಹುಲ್ಲಿನ ಹುಡುಗಿ ಎಂದು ಎಲ್ಲರೂ ಅವಳನ್ನು ಕರೆದರು. ಒಂದು ದಿನ ರಾಜ ತನ್ನ ಅರಮನೆಯಲ್ಲಿ ನೃತ್ಯ ಕೂಟವೊಂದನ್ನು ಏರ್ಪಡಿಸಿದ. ಅದಕ್ಕಾಗಿ ಸುತ್ತಮುತ್ತಲ ರಾಜ್ಯಗಳ ರಾಜಕುಮಾರರೂ ರಾಜಕುಮಾರಿಯರೂ ಬಂದರು. ಅವರೆಲ್ಲ ನರ್ತಿಸುವುದನ್ನು ದೂರದಲ್ಲಿ ನಿಂತು ನೋಡಲೆಂದು ಅಡುಗೆಯವರೆಲ್ಲ ಹೊರಟರು. ಹುಲ್ಲಿನ ಹುಡುಗಿ ಅಳುತ್ತಾ ಮಣ್ಣು ದಿಬ್ಬವೊಂದರ ಬಳಿ ಬಂದಳು. ಆಗ ಇದ್ದಕ್ಕಿದ್ದ ಹಾಗೆ ಬೆಳಕಾಗಿ ಕಿನ್ನರಿಯೊಬ್ಬಳು ಗೋಚರವಾದಳು. ಅವಳ ಕೈಯಲ್ಲಿ ಬೆಳ್ಳಿ ನಕ್ಷತ್ರಗಳಿದ್ದ ರೇಷ್ಮೆ ಸೀರೆಯೊಂದಿತ್ತು. ಆ ಸೀರೆಯನ್ನು ಹುಲ್ಲಿನ ಹುಡುಗಿಗೆ ಉಡಿಸಿ, ನೃತ್ಯ ಮುಗಿಯುವ ಮುಂಚೆ ಬಂದು ಬಿಡು ಎಂದು ಕಿನ್ನರಿ ಆದೇಶವಿತ್ತಳು. ಸಂತೋಷದಿಂದ ಹುಲ್ಲಿನ ಹುಡುಗಿ ಅರಮನೆ ಸೇರಿದಳು. ಅಲ್ಲಿ ನೆರೆದಿದ್ದವರಲ್ಲೆಲ್ಲ ಅವಳು ಅತ್ಯಂತ ಸುಂದರಿಯಾಗಿದ್ದಳು. ರಾಜಕುಮಾರ ಅವಳನ್ನು ಕಂಡೊಡನೆ ಮನಸೋತು ಅವಳೊಡನೆಯೇ ನೃತ್ಯ ಮಾಡಲಾರಂಭಿಸಿದ. ಆದರೆ ಕೂಟ ಮುಗಿಯುವ ಮುಂಚೆ ಹುಲ್ಲಿನ ಹುಡುಗಿ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಹೊರಗೋಡಿದಳು. ಮಣ್ಣು ದಿಬ್ಬದ ಹತ್ತಿರ ಬಟ್ಟೆ ಬದಲಾಯಿಸಿ ಮೊದಲಿನ ವೇಷದಲ್ಲಿ ಅಡುಗೆ ಮನೆ ಸೇರಿದಳು. ಸ್ವಲ್ಪ ಹೊತ್ತಿಗೆಲ್ಲ ಅವಳ ಬಂದ ಅಡುಗೆಯವರು ಹೇಳಿದರು, ಎಷ್ಟು ಸುಂದರಿಯಾದ ರಾಜಕುಮಾರಿ ಬಂದಿದ್ದಳು ಅಂತ. ರಾಜಕುಮಾರ ಇಡೀ ಸಂಜೆ ಅವಳ ಜೊತೆಯೇ ಇದ್ದ. ನೀನು ಬಂದಿದ್ದರೆ ಅವಳನ್ನು ನೋಡಬಹುದಾಗಿತ್ತು. ಹೌದಾ, ನನಗೂ ಅವಳನ್ನು ನೋಡಬೇಕೆನಿಸುತ್ತೆ ಎಂದಳು ಹುಲ್ಲಿನ ಹುಡುಗಿ. ನೋಡಬಹುದು, ಯಾಕೆಂದ್ರೆ ನಾಳೆ ಸಂಜೆಯೂ ನೃತ್ಯವಿದೆ. ಮರುದಿನ ಸಂಜೆ ಬೇರೆಯವರೆಲ್ಲ ಹೊರಟ ಬಳಿಕ ಹುಲ್ಲಿನ ಹುಡುಗಿ ಮಣ್ಣು ದಿಬ್ಬದ ಬಳಿ ಬಂದಳು. ಇಂದು ಕಿನ್ನರಿ ಚಿನ್ನದ ನಕ್ಷತ್ರಗಳಿದ್ದ ರೇಷ್ಮೆ ಸೀರೆಯನ್ನು ಹಿಡಿದು ನಿಂತಿದ್ದಳು. ಅದನ್ನು ಉಟ್ಟು ಆ ದಿನವೂ ರಾಜಕುಮಾರನೊಂದಿಗೆ ಅವಳು ನರ್ತಿಸಿದಳು. ಮೂರನೆಯ ದಿವಸ ಅವಳು ಗರಿಗಳಿಂದ ನೇಯ್ದ ಸೀರೆಯುಟ್ಟು ಬಂದಾಗ ರಾಜಕುಮಾರ ಅವಳು ಯಾವ ದೇಶದ ರಾಜಕುಮಾರಿ ಎಂದು ತಿಳಿಯಲು ಪ್ರಯತ್ನಪಟ್ಟ. ಅವಳು ಹೇಳದಿದ್ದಾಗ ರಾಜಕುಮಾರ ತನ್ನ ಕೈಯೊಳಗಿನ ಉಂಗುರವನ್ನು ಅವಳ ಬೆರಳಿಗೆ ತುಡಿಸಿಬಿಟ್ಟ. ಆದರೆ ಈ ಸಾರಿಯೂ ಹುಲ್ಲಿನ ಹುಡುಗಿ ನೃತ್ಯ ಮುಗಿಯುವ ಮುಂಚೆ ತಪ್ಪಿಸಿಕೊಂಡು ಬಿಟ್ಟಳು. ಮಾರನೆಯ ದಿವಸ ನೃತ್ಯ ಕೂಟವಿರಲಿಲ್ಲವಾದುದರಿಂದ ಯಾರೂ ಬರಲಿಲ್ಲ. ರಾಜಕುಮಾರ ತನ್ನ ಪ್ರೀತಿ ಪಾತ್ರಳಿಗಾಗಿ ಎಲ್ಲ ಕಡೆಗಳಲ್ಲೂ ಹುಡುಕಿಸಿ ನಿರಾಶನಾಗಿ ಕಾಯಿಲೆ ಬಿದ್ದ. ಆಗ ಅಡುಗೆಯವನು ರಾಜಕುಮಾರನಿಗಾಗಿ ಗಂಜಿ ಮಾಡುತ್ತಿದ್ದಾಗ ಹುಲ್ಲಿನ ಹುಡುಗಿ ತಾನೇ ಅದನ್ನು ತಯಾರಿಸುತ್ತೇನೆಂದು ಹಠ ಹಿಡಿದಳು. ಗಂಜಿಯನ್ನು ಬೆಳ್ಳಿಯ ಬಟ್ಟಲೊಂದರಲ್ಲಿ ಹಾಕಿ ಅದರೊಳಗೆ ರಾಜಕುಮಾರ ಕೊಟ್ಟಿದ್ದ ಉಂಗುರವನ್ನು ಒಯ್ದಾಗ ರಾಜಕುಮಾರ ಅದನ್ನು ಕುಡಿದು ಮುಗಿಸಿ ಅದರ ಕೆಳಗಿದ್ದ ಉಂಗುರವನ್ನು ಕಂಡು ಸಂತೋಷದಿಂದ ಹಾಸಿಗೆಯಿಂದ ಜಿಗಿದು ಕೂಗಿದ, ಗಂಜಿ ಯಾರು ಮಾಡಿದ್ದು ಎಂದು. ನಾನೇ ಎಂದ ಅಡುಗೆಯವ. ನೀನಲ್ಲ, ಅದನ್ನು ಯಾರು ಮಾಡಿದ್ದು ನಿಜ ಹೇಳು ಎಂದಾಗ ಅಡುಗೆಯವನು ಹೆದರಿ ನಡುಗುತ್ತಾ, ಅದನ್ನು ಮಾಡಿದ್ದು ಹುಲ್ಲಿನ ಹುಡುಗಿ, ಅವಳು ನಮ್ಮಲ್ಲಿ ಮುಸುರೆ ಪಾತ್ರೆ ತೊಳೆಯುವವಳು ಎಂದ. ಹಾಗಾದರೆ ಅವಳನ್ನು ಕರಿ ಎಂದು ಆಜ್ಞಾಪಿಸಿದ ರಾಜಕುಮಾರ. ಹುಲ್ಲಿನ ಹುಡುಗಿ ಬಂದಾಗ ಅವಳು ಕೇಳಿದ, ಆ ಉಂಗುರ ನಿನಗೆ ಎಲ್ಲಿ ಸಿಕ್ತು? ಹುಡುಗಿ ಉತ್ತರಿಸಿದಳು, ಯಾರು ಕೊಟ್ಟರೋ ಅವರಿಂದ. ನೀನ್ಯಾರು ನಿಜ ಹೇಳು ಎಂದು ರಾಜಕುಮಾರ ಕೇಳಿದಾಗ ಹುಡುಗಿ ತನ್ನ ಹುಲ್ಲಿನ ಹೊದಿಕೆಯನ್ನು ಕಿತ್ತೆಸೆದಳು. ಒಳಗೆ ಗರಿಗಳಿಂದ ನೇಯ್ದ ಸೀರೆ ಇತ್ತು. ರಾಜಕುಮಾರ ಸಂತೋಷದಿಂದ ಅವಳ ಕೈಗಳನ್ನು ಹಿಡಿದುಕೊಂಡ. ಅವರಿಬ್ಬರ ಮದುವೆಗಾಗಿ ಸುತ್ತಲ ರಾಜರಿಗೆ ಆಮಂತ್ರಣ ಹೋಯಿತು. ಆಗ ಹುಡುಗಿಯ ತಂದೆಯು ಅಲ್ಲಿಗೆ ಬಂದ.
ಅತಿಥಿಗಳಿಗೆ ತಯಾರಿಸುವ ಅಡುಗೆಗೆ ಉಪ್ಪು ಹಾಕಬೇಡ ಎಂದು ಅವಳು ಅಡುಗೆಯವನಿಗೆ ನಿರ್ದೇಶನ ಕೊಟ್ಟಳು. ಬಂದವರೆಲ್ಲ ಊಟಕ್ಕೆ ಕುಳಿತಾಗ ಉಪ್ಪಿಲ್ಲದೆ ಊಟವನ್ನು ಉಣ್ಣಲಾರದೆ ಆಕೆಯ ತಂದೆ ದುಃಖದಿಂದ ಕುಳಿತ. ಯಾಕೆ ಸಪ್ಪಗಿದ್ದೀರಿ ಎಂದು ರಾಜಕುಮಾರ ಕೇಳಿದ. ತಂದೆ ಅಂದ, ನನ್ನ ಮಗಳೊಬ್ಬಳಿದ್ದಳು. ನಿನ್ನ ತಂದೆಯನ್ನು ಎಷ್ಟು ಪ್ರೀತಿಸ್ತೀಯಾ ಅಂತ ಕೇಳಿದ್ದಕ್ಕೆ ಉಪ್ಪಿನಷ್ಟು ಅಂದಳು. ನಾನು ಅವಳನ್ನು ಮನೆ ಬಿಟ್ಟು ಓಡಿಸಿದೆ. ಈಗ ಅನಿಸುತ್ತೆ ಉಪ್ಪೇ ಜೀವನಕ್ಕೆ ಆಧಾರ. ಅವಳೇ ನನ್ನನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸಿದ್ದಳು. ಪಾಪ, ಅವಳ ಗತಿ ಏನಾಯಿತು ಏನೋ, ಬಹುಶಃ ಸತ್ತಿರಬಹುದು. ಆತ ಹಾಗೆಂದೊಡನೆ ಹುಲ್ಲಿನ ಹುಡುಗಿ ಮುಂದೆ ಓಡಿ ಬಂದು, ಇಲ್ಲಪ್ಪ, ನಾನಿಲ್ಲೇ ಇದ್ದೀನಿ ಎಂದಳು. ತಂದೆ ಸಂತೋಷದಿಂದ ಮಗಳ ಮೈದಡವಿದ. ರಾಜಕುಮಾರಿಗೂ ರಾಜಕುಮಾರನಿಗೂ ವೈಭವದಿಂದ ಮದುವೆ ನಡೆದು ಅಲ್ಲಿಂದ ಮುಂದೆ ಎಲ್ಲರೂ ಸುಖವಾಗಿದ್ದರು.